ಯಾವ ಶುಕ್ರವಾರ ಕುಂದ್ರಪ್ಪ, ಸಮಯ ನಿಗದಿಪಡಿಸಿದ್ದೇನೆ, ಚರ್ಚೆ ಮಾಡಿ ಅವತ್ತು ಶುಕ್ರವಾರ ಮಧ್ಯಾಹ್ನ ನಂತರ. ಪ್ರಿಯಾಂಕ್, ಶುಕ್ರವಾರ ಮಧ್ಯಾಹ್ನ ನಂತರ ಮಾತಾಡಿ. ಅಲ್ಲ, ರಿಪ್ಲೈ ಆಗ್ಲಿ ನೋಡಿ, ರಿಪ್ಲೈ ಕೊಡದಿದ್ದು ಹಿರಿಯರಿಗೆ ಆಯ್ತು. ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ, ಓದಿ. ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ. ಇಲ್ಲ, ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ, ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈಗ ಪಲಾಯನವಾದ ಯಾಕೆ ಶುಕ್ರವಾರ ಮಧ್ಯಾಹ್ನ ನಂತರ ಅವ್ರು ಇವ್ರು ಮಾತಾಡ್ತಾರೆ ಇಲ್ಲಿ. ಸದನ ನಿಮ್ಮೆಷ್ಟಿದೆ ಅಷ್ಟೇ ನನ್ನೂ ಇದೆ. RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ, ಇದು ಆಯ್ತು, ಮುಗಿತಲ್ಲ ಉತ್ತರ ಅಂತ ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾಡಿ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ, ಇಲ್ಲಿ ಅಂಬೇಡ್ಕರ್ ಅವರು ಜನವರಿ 15ನೇ ತಾರೀಕು ಆಯ್ತು. ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಮಾತಾಡ್ತೀನಿ, ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡ್ತೀನಿ, ಯಾಕೆ ಮಾತಾಡ್ತೀರಿ? ಅವರು ಆಯ್ತು. ನಾಲ್ದು ಶುಕ್ರವಾರ ಮಧ್ಯಾಹ್ನ ನಂತರ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಸಾಕಪ್ಪ, ಮುಗೀತಲ್ಲ. ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಏನು ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ರಾಜೀನಾಮೆ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ, ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಶುಕ್ರವಾರ ಮಧ್ಯಾಹ್ನ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ಚಾಲೆಂಜ್ ತಗೊಂಡು ಅಧ್ಯಕ್ಷರೇ, ಚರ್ಚೆಗೆ ಅವಕಾಶ ಕೊಡಿ ಕೇಳಿ.
ಕೊಡ್ಲಿಲ್ಲ, ಅದನ್ನ ಯಾರು ಕೊಡ್ಲಿಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ತದೆ. ಅಂಬೇಡ್ಕರ್ ಅವ್ರಿಗೆ ದೆಹಲಿಯಿಂದ ಕರ್ಕೊಂಡ್ಬರಕ ವಿಮಾನದಲ್ಲಿ ದುಡ್ಡಿಲ್ದಾಗ ಅದನ್ನ ದುಡ್ಡಿನ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಯಾಕೆ ಅವ್ರನ್ನ ಸೋಲ್ಸಿದ್ರಿ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ ಮುಖ್ಯಮಂತ್ರಿಗಳಿಗೆ. ಅದರಲ್ಲಿ ಮಾತಾಡಕ್ಕೇನಿಲ್ಲ. ಭಾರತ ರತ್ನ ಯಾಕೆ ಕೊಡ್ಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಏನ್ ಮಾಡೋಣ? ಒಳಗಡೆ ಹೋಗಲ್ಲ, ಯಾಕಂದ್ರೆ ಯಾರು ಒಳಗಡೆ ಓದ್ಕೊಂಬನ್ನಿ ಹೋಗಿ. ಸಾವರ್ಕರ್ ಹೆಸರು ಹೇಳಿದ್ರೆ ನಿಮ್ಮ ಪಾರ್ಟ್ನರು ಶಿವಸೇನರು ಒದಿತಾರೆ ಇಟ್ಕೊಂಡು ಅಂತ ಹೇಳಿ ಪೇಪರ್ ಓದ್ತಾ ಇದ್ದಾರೆ. ಅವ್ರದ್ದು ಅದೊಂದು ಸ್ಟೈಲ್ ಅವ್ರದ್ದು. ಅಂಬೇಡ್ಕರ್ ಅಧ್ಯಕ್ಷರ ಆಮೇಲೆ ಸಭೆ ಡಿಸಾಲ್ಟರ್ ಸರ್ ಮುಂದೆ ಹಾಕಿ ಇದು ಯಾವ ತರದ್ದು ಅಧ್ಯಕ್ಷರ ಡಿಸಾಲ್ಟರ್ ಅಲ್ವಾ? ಮುಂದೆ ನಾನೇನ್ ಮಾಡ್ಲಿ? ಮುಂದೆ ಆಯ್ತು. ಈಗ ಮಾನ್ಯ ಒಂದೂವರೆ ಆಯ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಮುಂದುವರಿಸಲಿ. ದಯವಿಟ್ಟು ಕೂತ್ಕೊಳ್ಳಿ. ಆಲ್ ಸೀಟ್ ಮುಂದುವರಿಸಲಿ. ಉತ್ತರ ಮುಖ್ಯಮಂತ್ರಿಗಳು ಉತ್ತರ ಕಂಟಿನ್ಯೂ ಮಾಡಬೇಕು. ಕೂತ್ಕೊಳ್ಳಿ. ಉತ್ತರ ಮುಂದುವರಿಸಲಿ. ಅಧ್ಯಕ್ಷರೇ, ನೀವು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಮುಂದುವರಿಸಬೇಕಾಗ್ತದೆ. ಆಯ್ತಪ್ಪ, ಉತ್ತರ ಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಲೇ ಮಾಡ್ಲಿ, ಸಾಕು ಬಿಡಿ ಸರ್. ಇಲ್ಲ ಲೇ ಆಯ್ತು, ಕುತ್ಕೊಳ್ಳಲ್ಲ. ಮೊಬೈಲ್ ನೋಡ್ಬೇಡ, ಅದು ಗೊತ್ತು, ನನಗೂ ಗೊತ್ತಿದೆ. ಬೇಕಾ ನೋಡಿ, ಹರೀಶ್ ಪೂಂಜಾ ನಿಮ್ಮ ಸೀಟಲ್ಲಿ ನಿಮ್ಮ ಸೀಟಿಗೆ ಬನ್ನಿ. ನಿಮ್ಮ ಸೀಟಿಗೆ ಮಾತಾಡಬೇಡಿ. ಬಿಜೆಪಿಗೆ ನೋಡಿ, ಯಾವ್ದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ನಾನು ಕೂಡ ನೋಡಿ ಒಂದು ಸಮಯಾವಕಾಶ ಲಿಮಿಟ್ ಅಲ್ಲಿ ಇರ್ತೇನೆ. ದಯವಿಟ್ಟು ನಿಮ್ಗೆ ನೋಡಿ, ನಿಮ್ಗೆ ನಾನು ಎಲ್ಲ ಕೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ಸದನ ಬಿಟ್ಟು ಹೋಗಿ, ಅಥವಾ ನಾನೇ ನಿಮ್ಮನ್ನ ತೆಗೆದು ಬಿಸಾಡಬೇಕಾಗ್ತದೆ. ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ. ಇದಕ್ಕೆ ಆಯ್ತು, ಒಂದು ಹೋಗಿ ನೀವು ಹೊರಗಡೆ. ಅದನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ. ಆಯ್ತು, ಕೂತ್ಕೊಳ್ಳೀಗ. ನಿಮ್ಗೆ ಇಲ್ಲದೆ ಹೊರಗೆ ಹೋಗಿ. ಆಯ್ತಾ, ಇಲ್ಲಿ ಕೇಳಿಗ ನೀವು ಹೊರಗೆ ಹೋಗಿ. ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ. ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕುಡೀರಿ, ಹೊರಗೆ ಹೋಗ್ಬೇಡಿ, ಇಲ್ಲಿ ಕೂತ್ಕೊಳ್ಳೀಗ. ಮುಂದುವರಿಸಿದ್ದವು ನಿನ್ನ ಸೀಟಿಗೆ ಒಂದು ಮಾತಾಡಿ. ಆಯ್ತು, ಹೊರಗೆ ನಡ್ರಿ.
ಗೆಟ್ ಔಟ್. ಮಾತಾಡಿ ಆಯ್ತು ಕೂತ್ಕೊಳ್ಳಿ. ಈಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿದೆ. ಆಯ್ತು.